ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಅಂಬೂರ್ ಮಶ್ರೂಮ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಸ್ಪೈಸಸ್ ಎಲ್ಲ ತೋರಿಸ್ಬಿಡ್ತೀನಿ. 1 ಸ್ಪೂನು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಕಾಶ್ಮೀರಿ ಲಾಲ್ ಮಿರ್ಚು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಪೌಡರ್ 1 ಟೇಬಲ್ ಸ್ಪೂನು, ಉಪ್ಪು, ಅರಿಶಿನ, ಮಶ್ರೂಮು, ಹಾಗೆ 2 ಟೊಮಾಟೊ ಚಾಪ್ ಮಾಡ್ಕೊಂಡಿದ್ದೀನಿ, 2 ಕೊತ್ತಂಬರಿ, ಪುದೀನ, 2 ಈರುಳ್ಳಿ ಲಾಂಗ್ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಜೊತೆಗೆ ಪಲಾವ್ ಎಲೆ, ಇದು 3 ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸು. ಹಾಗೆ 1 ಕಪ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, 1 ಲೋಟ. ಈಗ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ, 2 ಟೇಬಲ್ ಸ್ಪೂನು. ಓಕೆ, ಚಕ್ಕೆ 1.5 ಇಂಚು, ಏಲಕ್ಕಿ ಸಿಪ್ಪೆ ಒಂದು 5ರಿಂದ 6, ಲವಂಗ ಒಂದು 5-6, ಪೆಪ್ಪರ್ ಬಾಲ್ಸ್ ಒಂದು 5-6, ಇದಿಷ್ಟು ಈಗ ಆ್ಯಡ್ ಮಾಡ್ತಿದ್ದೀನಿ. ಓಕೆ, ಸ್ವಲ್ಪ ಫ್ರೈ ಆಗಲಿ. ಈಗ ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಸ್ವಲ್ಪ ಹಸಿ ವಾಸನೆ ಆಗಬೇಕು, ಲೈಟ್ ರೆಡ್ ಕೂಡ ಆಗಬೇಕಿದು. ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ಇದು ಅಂಬೂರ್ ಮಶ್ರೂಮ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ತುಂಬ ಫೇಮಸ್ಸು ನಮ್ಮ ಈ ಕಡೆ ಶಿವಮೊಗ್ಗದಲ್ಲಿ. ನಾನು ಅಲ್ಲಿ ಹೋಟ್ಲಿಗೆ ಹೋದಾಗ ಅಲ್ಲಿ ಕಲ್ತ್ಕೊಂಡ್ಬಂದಿದ್ದೆ ನಾನು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಅದೇ ಮೆಥಡಲ್ಲಿ ತಮಗೆ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಾನು ಮಾಡಿದ ಮೆಥಡ್ ಕರೆಕ್ಟಾಗಿ ಫಾಲೋ ಮಾಡಿ, ಖಂಡಿತ ತುಂಬಾ ರುಚಿಯಾಗುತ್ತೆ. ತಾವು ಮನೇಲಿ ಟ್ರೈ ಮಾಡಿದಾಗ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋರಾದರೆ ದಯವಿಟ್ಟು ಲೈಕು ಶೇರ್ ಮಾಡೋದು ಮಿಸ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಫಸ್ಟಿಗೆ ತಮಗೆ ಸಿಗತ್ತೆ. ಓಕೆ, ಇದು ಫ್ರೈ ಆಗಲಿ ಚೆನ್ನಾಗಿದೆ. ಓಕೆ, ನಾನು ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ಬೇಗ ಫ್ರೈ ಆಗತ್ತಿದ್ದು ಹಾಕಿದರೆ. ಉಪ್ಪು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಕೈ ಆಡಿಸೋಣ. ಹಸಿ ವಾಸನೆ ಹೋಗಬೇಕು, ಚೆಂದ ಫ್ರೈ ಆದರೆ ತುಂಬ ಟೇಸ್ಟ್ ಕೊಡುತ್ತೆ ಇದು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮ್ಯಾಟೊ ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಓಕೆ, ಫ್ರೈ ಆಗಲಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ತಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಬಟ್ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ. ಇಲ್ಲಿ ಅಂಬೂರ್ ಹೋಟೆಲ್ ಓಪನ್ ಆಗಿದೆ ನಾನ್ ವೆಜ್ಜಿಂದು, ವೆಜ್ಜು ನಾನ್ ವೆಜ್ ಎರಡೂ. ನಾನು ಅಲ್ಲಿ ಟೇಸ್ಟ್ ಮಾಡಿದಾಗ ನನಗೆ ಇದು ತುಂಬ ಇಷ್ಟ ಆಯಿತು. ಅವ್ರ ಹತ್ರ ಈ ರೆಸಿಪಿ ಕೇಳಿಕೊಂಡೆ ಹೇಗೆ ಮಾಡೋದು ಅಂತ. ಅವ್ರು ಹೇಳಿಕೊಟ್ರು. ನಾನು ಮಾಡಿದ ಮೆಥಡಲ್ಲಿ ಮಾಡಿಬಿಟ್ಟು ನೀವು ಹೇಳಿ ಮನೇಲಿ ನಿಮಗಾಗಿ, ಮಕ್ಕಳಿಗೆ, ಮನೆಯವರಿಗೆ ಎಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ತುಂಬಾ ಟೇಸ್ಟಿಯಾಗುತ್ತೆ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಇದರಲ್ಲಿ ಪಲಾವ್ ಎಲೆ ಕೂಡ ಇದೆ. ಓಕೆ, ಇದ್ರದ್ದು ಹಸಿ ವಾಸನೆ ಕೂಡ ಹೋಗಬೇಕು. ಬೆಳ್ಳುಳ್ಳಿ ಶುಂಠಿ ಪಲಾವ್ ಎಲೆ 3 ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಹಸಿ ವಾಸನೆ ಕೂಡ ಹೋಗಬೇಕು. ಓಕೆ, ಈಗ ಮಶ್ರೂಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಇದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೂಡ ಸ್ವಲ್ಪ ಫ್ರೈ ಆಗಲಿ. ತುಂಬ ಬೇಯಿಸೋಕ್ಕೋಗ್ಬೇಡಿ ಇದು. ಮತ್ತು ತಾನಾಗೆ ನೀರು ಕೂಡ ಬಿಡ್ಕೊಳ್ಳುತ್ತೆ. ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ನೀರು ಬಿಡ್ಕೊಂಬಿಡುತ್ತೆ ತಾನಾಗೆ ಸ್ವಲ್ಪ ಫ್ರೈ ಆಗಿದ ತಕ್ಷಣ. ಓಕೆ, ಧನಿಯಾ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ, 1 ಟೇಬಲ್ ಸ್ಪೂನು. ಟರ್ಮರಿಕ್, ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ. ಪೆಪ್ಪರ್ ಪೌಡರು 2 ಟೇಬಲ್ ಸ್ಪೂನ್, ರೆಡ್ ಚಿಲ್ಲಿ ಪೌಡರು ಮಾಮೂಲಿ. ಹಾಗೆ ಕಾಶ್ಮೀರಿ ಲಾಲ್ ಮಿರ್ಚ್ 1 ಟೇಬಲ್ ಸ್ಪೂನು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇನ್ನೊಂದು 5 ನಿಮಿಷ ಫ್ರೈ ಆಗಲಿ. ಇದೇನು ಬೇಗ ಬೆಂದ್ಕೊಂಡ್ಬಿಡತ್ತೆ. ಈಗ ಪುದೀನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಆಗಲಿ. ಮಸಾಲೆ ಎಲ್ಲ ತಾಕಬೇಕು ಮಶ್ರೂಮಿಗೆ. ಇಲ್ಲಿ ನೋಡಿ, ಲೈಟಾಗಿ ನೀರು ಬಿಡ್ಕೊಳ್ತಾ ಇದೆ. ಇಲ್ಲಿ ನೋಡಿ, ನೀರು ಬಿಡ್ಕೊಳ್ತಾ ಇದೆ. ನೋಡ್ಕೊಂಡು ಓಕೆ, ಇಲ್ಲಿ ನೋಡಿ ಫ್ರೈ ಆಗಿದೆ. ನೀವು ಬಾಸ್ಮತಿ ರೈಸಲ್ಲೇ ಮಾಡ್ಕೊಳ್ಳಿ.
ಓಕೆ, ಈಗ ಬಾಸ್ಮತಿ ರೈಸ್ ಆ್ಯಡ್ ಮಾಡ್ತಿದ್ದೀನಿ. ಓಕೆ, ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಅಕ್ಕಿ ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ. ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನೀಗ ಬಾಸ್ಮತಿ ರೈಸ್ ಆ್ಯಡ್ ಮಾಡಿದ್ದೀನಿ. ನೋಡಿ, ನೀರು ಬಿಡ್ಕೊಂಡಿದೆ, ಹಾಗಾಗಿ ಒಂದೂವರೆ ಲೋಟ ನೀರು ಹಾಕ್ತಾಯಿದ್ದೀನಿ, 2 ಲೋಟ ಹಾಕ್ತಾಯಿಲ್ಲ ನಾನು. ಈಗ ಲೆಮನ್ ಜ್ಯೂಸ್ ಹಿಂಡ್ತಾಯಿದ್ದೀನಿ. ಒಂದು ಅರ್ಧ ಹೋಳು ಲಿಂಬೆಹಣ್ಣು ರಸ ಹಿಂಡ್ತಿದ್ದೀನಿ. ಓಕೆ, ಈಗ ನಾನು ಲೆಮನ್ ಜ್ಯೂಸ್ ಆ್ಯಡ್ ಮಾಡಾಗಿದೆ. ಈಗ ಲಿಡ್ ಮುಚ್ಚುತ್ತೀನಿ. ಕುಕ್ಕರಿನ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸ್ತೀನಿ. ಓಕೆ, ಈಗ ಓಕೆ ಫ್ರೆಂಡ್ಸ್, ಅಂಬೂರ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಹೇಗೆ ಅನ್ನಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಾಡಿದ ಮೆಥಡಲ್ಲಿ ಮಾಡಿ ಹೇಗಾಗಿ. ಓಕೆ, ಸಾರಿ, ಲೈಟಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ತಿದ್ದೀನಿ. ಓಕೆ,